ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಎಲ್ಲರೂ ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಂಬುತ್ತೇನೆ. ಇವತ್ತಿನ ಒಂದು ಪರಿಚಯ ಯಾಜಕರ ಕಾಂಡ. ಯಾಜಕರ ಕಾಂಡವನ್ನು ನಾವು ಪರಿಚಯ ಮಾಡಿಕೊಳ್ತಾ ಇದ್ದೇವೆ. ಯಾಜಕರ ಕಾಂಡ ಅಂದರೆ ಸೇವಕರುಗಳು, ನಿಯಮಗಳು ಮತ್ತು ಕಟ್ಟಳೆಗಳ ಬಗ್ಗೆ ಮೋಶೆಯ ಮೂಲಕ ಬರೆಯಲ್ಪಟ್ಟಂಥ ಒಂದು ಸಂದೇಶ. ಯಾಜಕ ಕಾಂಡ ಪರಿಚಯ. ಯಾಜಕ ಕಾಂಡವನ್ನು ಮೋಶೆ ಬರೆದಿರುತ್ತಾನೆ. ಬರೆದ ಕಾಲ ಕ್ರಿಸ್ತ ಪೂರ್ವ 1450ರಿಂದ ಕ್ರಿಸ್ತ ಪೂರ್ವ 1680ರವರೆಗೆ ಈ ವರ್ಷಗಳಲ್ಲಿ ಬರೆದಿರಬಹುದೆಂದು ಕೆಲವು ಪಂಡಿತರು ನಂಬುತ್ತಾರೆ. ನಿಖರವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ನಂಬುತ್ತಾರೆ ಇದನ್ನು ಸೀನಾಯಿ ಪರ್ವತದಲ್ಲಿ ಬರೆದಿದ್ದಾನೆ ಎಂದು ನಂಬುತ್ತಾರೆ. ಆಧಾರ: ವಿಮೋಚನ ಕಾಂಡ 40:17ನೇ ವಚನದಲ್ಲಿ ಸೀನಾಯಿ ಬೆಟ್ಟಕ್ಕೆ ಹೋಗುವ ಮೊದಲು, ಅರಣ್ಯಕಾಂಡ 10ನೇ ಅಧ್ಯಾಯ 11ನೇ ವಚನದಲ್ಲಿ ಈ ಪುಸ್ತಕವು ಮೋಶೆ ಪ್ರಕಟಿಸಲಾಗಿದೆ ಎಂಬುದನ್ನು ಅನೇಕರು ನಂಬುತ್ತಾರೆ. ಇದು ಯಾಜಕರ ಕೈಪಿಡಿ ಮತ್ತು ಲೇವಿಯರ ಕೈಪಿಡಿ ಎಂದು ಕೂಡ ನಂಬುತ್ತಾರೆ. ಇದರಲ್ಲಿ ಅನೇಕ ಸೇವಕರ ನಿಯಮಗಳಿವೆ. ಯಾಜಕ ಕಾಂಡವು ದೇವರು ಮೋಶೆಯನ್ನು ಕರೆದು ದೇವದರ್ಶನದ ಗುಡಾರದೊಳಗಿಂದ ಮಾತನಾಡುವ ಮೂಲಕ ಪ್ರಾರಂಭಗೊಳ್ಳುತ್ತದೆ. ಯಾಜಕ ಕಾಂಡದಲ್ಲಿ ದೇವರು ನೇರವಾಗಿ ಹೇಳಿರುವ ಮಾತುಗಳನ್ನು ಬರೆಯಲ್ಪಟ್ಟಿರುವಷ್ಟು ಬೇರೆ ಯಾವ ಪುಸ್ತಕದಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಇದನ್ನು ಪೂರ್ಣಾಸಕ್ತಿಯಿಂದ ಮತ್ತು ಎಚ್ಚರಿಕೆಯಿಂದ ಓದಬೇಕೆಂಬುದಾಗಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತು ಇದು ಅತಿ ಶ್ರೇಷ್ಠಕರವಾದಂಥ ಸೇವಕರ ಪುಸ್ತಕ. ಯಾಜಕ ಕಾಂಡದಲ್ಲಿ ಯೆಹೋವನು 5 ರೀತಿಯ ಯಜ್ಞಗಳನ್ನು ವಿವರಿಸಿದ್ದಾನೆ. ಸರ್ವಾಂಗ ಮತ್ತು 2ನೇದು ಧಾನ್ಯ, 3ನೇದು ಸಮಾಧಾನ, 4ನೇದು ದೋಷ, 5ನೇದು ಪ್ರಾಯಶ್ಚಿತ್ತ. ಮೊದಲು ಈ 3 ಯೆಹೋವನಿಗೆ ಸುವಾಸನೆ ಉಂಟು ಮಾಡುವವುಗಳಾಗಿವೆ. ಕಡೆಯ 2 ಪಾಪ ಪರಿಹಾರಕ ಯಜ್ಞಗಳಾಗಿವೆ ಎಂದು ಯಾಜಕ ಕಾಂಡದಲ್ಲಿ ತಿಳಿಸಲಾಗಿದೆ. ಇದು ಯಾಜಕ ಕಾಂಡದಲ್ಲಿ ಅತಿ ಶ್ರೇಷ್ಠಕರವಾದಂಥ ಯಜ್ಞಗಳಾಗಿವೆ. ಯಾಜಕ ಕಾಂಡದಲ್ಲಿ ಒಟ್ಟು 27 ಅಧ್ಯಾಯಗಳಿವೆ. ಯಾಜಕ ಕಾಂಡದಲ್ಲಿ 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯ ಮತ್ತು 14ನೇ ವಚನದವರೆಗೆ ಸರ್ವಾಂಗ ಹೋಮ, ಧಾನ್ಯಗಳ ಯಜ್ಞ 2ನೇ ಅಧ್ಯಾಯದಲ್ಲಿ ಮತ್ತು ಸಮಾಧಾನದ ಯಜ್ಞ 3ನೇ ಅಧ್ಯಾಯದಲ್ಲಿ, ದೋಷ ಪರಿಹಾರಕ ಯಜ್ಞ 4ನೇ ಅಧ್ಯಾಯದಲ್ಲಿ ಮತ್ತು ಪ್ರಾಯಶ್ಚಿತ್ತದ ಯಜ್ಞ 5ನೇ ಯಜ್ಞವು, ಪಾಪ ಪರಿಹಾರಕ ಯಜ್ಞವು ಅದರಲ್ಲಿ ಬರೆಯಲ್ಪಟ್ಟಿದೆ. ಯಜ್ಞವನ್ನು ಅರ್ಪಿಸಲು ನಿಯಮಗಳು ಮತ್ತು 6ನೇ ಅಧ್ಯಾಯ 8ನೇಯದಿಂದ 7ನೇ ಅಧ್ಯಾಯದಿಂದ 38ನೇ ವಚನಗಳವರೆಗೂ ನೋಡುವುದು. ಯಾಜಕರ ಪ್ರತಿಷ್ಠೆ 8ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೂ. ಮೋಶೆಯ ಮೂಲಕ ಯಾಜಕರ ಪ್ರತಿಷ್ಠಾಪನೆ, ಅರೋನನ ಅರ್ಪಿಸಿದ ಪ್ರಥಮ ಯಜ್ಞ, ನಾದಾಬನು ಮತ್ತು ಅಬಿಹೂನು ಅಪಪ್ರಚಾರ ಇವೆಲ್ಲವುಗಳು ಬರೆಯಲ್ಪಟ್ಟಿವೆ. ಶುದ್ಧ ಮತ್ತು ಅಶುದ್ಧ 11ನೇ ಅಧ್ಯಾಯದಿಂದ 15ನೇ ಅಧ್ಯಾಯದವರೆಗೆ. ಮಗುವಿನ ಜನನ ನಂತರ ಶುದ್ಧೀಕರಣ ಅಧ್ಯಾಯ 12ರಲ್ಲಿ ನೋಡುವುದು. ಕುಷ್ಠರೋಗ ನಿರ್ಣಯ 13ನೇ ಅಧ್ಯಾಯದಲ್ಲಿ, ಕುಷ್ಠರೋಗ ಶುದ್ಧೀಕರಣ 14ನೇ ಅಧ್ಯಾಯದಲ್ಲಿ, ಶಾರೀರಿಕ ಸ್ರಾವಗಳು ಶುದ್ಧೀಕರಣ 15ನೇ ಅಧ್ಯಾಯದಲ್ಲಿ, ದೋಷ ಪರಿಹಾರಕ ದಿನ 16ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಕೆಲವೊಂದು ಅಂಶಗಳು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಅಕ್ಷರಗಳು ತಪ್ಪಾಗಿದ್ದರೂ ಕೂಡ ಕ್ಷಮಿಸಿ. ಯಜ್ಞಗಳ ವಿಷಯವಾದ ನಿಯಮಗಳು 17ನೇ ಅಧ್ಯಾಯದಲ್ಲಿ ಇದೆ. ವೈಯಕ್ತಿಕ ನಡವಳಿಕೆ ವಿಷಯವಾದ ನಿಯಮಗಳು 18ನೇ ಅಧ್ಯಾಯದಲ್ಲಿ, ಲೈಂಗಿಕ ಶುದ್ಧತೆ ನಿಯಮಗಳು 18ನೇ ಅಧ್ಯಾಯದಲ್ಲಿ, ದುರಾಚಾರಿಗಳಿಗೆ ಶಿಕ್ಷೆ, ಯಾಜಕರ ನಡವಳಿಕೆ 20ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೆ ನಾವು ನೋಡಬಹುದು. ಇಲ್ಲಿ 17ನೇ ಅಧ್ಯಾಯದಿಂದ 22 ಅಧ್ಯಾಯದ ಒಳಗರಿಗೆ ಎಲ್ಲ ನಿಯಮಗಳನ್ನು ಇದರಲ್ಲಿ ಬರೆಯಲ್ಪಟ್ಟಿದೆ. ವೈಯಕ್ತಿಕವಾಗಿರುವಂಥದ್ದು ಯಾಜಕರ ನಿಯಮಗಳು ಮತ್ತು ಪ್ರತಿಯೊಂದು ವಿಷಯಗಳು ಇದರಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಆಚರಿಸಬೇಕಾದ ಹಬ್ಬಗಳು 23ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಸಬ್ಬತ್ತು, ಪಸ್ಕ, ಹುಳಿಯಿಲ್ಲದ ರೊಟ್ಟಿ ಹಬ್ಬ, ಪ್ರಥಮ ಫಲಗಳ ಹಬ್ಬ, ವಾರಗಳ ಹಬ್ಬ, ತುತ್ತೂರಿಗಳ ಹಬ್ಬ, ಪರಿಹಾರಕ ದಿನ, ಗುಡಾರಗಳ ಹಬ್ಬ 23ನೇ ಅಧ್ಯಾಯದವರೆಗೂ ಮತ್ತು 44ನೇ ವಚನದವರೆಗೂ ಬರೆಯಲ್ಪಟ್ಟಿದೆ. ಇಲ್ಲಿ ಅನೇಕ ಹಬ್ಬಗಳನ್ನು ಇಲ್ಲಿ ನೋಡಬಹುದಾಗಿದೆ. ಕ್ರಿಸ್ಮಸ್ ಒಂದೇ ಅಲ್ಲ, ಇಲ್ಲಿ ಅನೇಕ ಹಬ್ಬಗಳನ್ನು ಕೂಡ ಹಳೆ ಒಡಂಬಡಿಕೆಯಲ್ಲಿ ಆಚರಿಸ್ತಾ ಇದ್ದರು. ನೈತಿಕ ಶಾಸನ ಅಧ್ಯಾಯ 24ನೇ ಅಧ್ಯಾಯದಲ್ಲಿ ನೋಡಬಹುದು. ಸಬ್ಬತ್ ವರ್ಷ, ಬಿಡುಗಡೆ ವರ್ಷ ಅಧ್ಯಾಯ 25ರಲ್ಲಿ ನೋಡಬಹುದು. ಆಶೀರ್ವಾದಗಳು ಮತ್ತು ಶಾಪಗಳು 26ನೇ ಅಧ್ಯಾಯದಲ್ಲಿ, ಅರಿಕೆಗಳು ಮತ್ತು ದಶಮ ಭಾಗಗಳು 27ನೇ ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿದೆ. ಈ ಚಿಕ್ಕ ಮಾಹಿತಿ ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇನೆ. ಕೆಲವು ಅಕ್ಷರಗಳು ತಪ್ಪಿದ್ದರೆ ಕ್ಷಮಿಸಿ. ಮತ್ತು ಇನ್ನೂ ಅನೇಕ ವಿಷಯಗಳನ್ನು ನಿಮಗೆ ಇಷ್ಟಕರವಾಗಿರುವುದಾದರೆ, ಈ ಮಾಹಿತಿ ನಿಮಗೆ ಇಷ್ಟಕರವಾಗಿದ್ದರೆ ದಯವಿಟ್ಟು ಅನೇಕರಿಗೆ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಗಾಡ್ ಬ್ಲೆಸ್ ಯು. ಆಮೇನ್.